ಕೇಳ್ಬೋದು ನಮ್ಮನ್ನ ಈ ಮಿಷನ್ನಿಂದ ನಮಗೇನು ಪ್ರಾಫಿಟ್ ಆಗುತ್ತೆ, ಡೈಲಿ ನಾವು ಎಷ್ಟು ದುಡ್ಡು ಅರ್ನ್ ಮಾಡ್ಬೋದು ಅಂತ ಕೇಳೋದಾದರೆ, ಸೊ ನೀವು ಈ ಮಿಷನ್ನಿಂದ ದಿನಕ್ಕೆ 2,000 ಇಂದ 3,000ವರೆಗೂ ದುಡ್ಡು ಅರ್ನ್ ಮಾಡ್ಬೋದು. ನಿಮ್ಮ ಖರ್ಚಾಗೋದು ಕೇವಲ 50 ರೂಪಾಯಿ ಖರ್ಚಾಗುತ್ತೆ, ಆಯಿತಾ. ಎಲ್ಲರಿಗೂ ಕೂಡ ನಮಸ್ಕಾರ, ನಾನು ನಿಮ್ಮ ಚೇತನ್. ಸೊ ಇವತ್ತು ನಿಮಗೆ ಒಂದು ಹೊಸ ಬಿಸ್ನೆಸ್ ಐಡಿಯಾನ ತಗೊಂಡು ಬಂದಿದ್ದೀನಿ. ಸೊ ನನ್ನ ಜೊತೆ ಇದ್ದಾರೆ ಇವತ್ತು ಪ್ರಕಾಶ್ ಸರ್ ಅವರು. ಸರ್ ಇವತ್ತು ನಮಗೆ ಯಾವ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ ಮತ್ತು ನಮಗೂ ಮತ್ತು ನಮ್ಮ ವೀಕ್ಷಕರಿಗೂ? ಇದು ಮೊಬೈಲ್ ನ್ಯಾನೋ ವಾಟರ್ ಪ್ರೂಫ್. ಓಕೆ, ನಾರ್ಮಲ್ ಮೊಬೈಲ್ ನ ವಾಟರ್ ಪ್ರೂಫ್ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ? ಸೊ ಈ ಮಿಷನ್ ನ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಸೊ ಓಕೆ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸೊ ಬನ್ನಿ, ಆಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣಂತೆ. ಸೊ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು. ಸೊ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣಂತೆ. ಬನ್ನಿ ಸರ್, ಇವಾಗ ನಮ್ಮ ವೀಕ್ಷಕರಿಗೆ ಏನಿದು ಬಿಸ್ನೆಸ್ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡಿ. ಸೊ ಮೊಬೈಲ್ ಕೊಡ್ತಿದ್ದೀನಿ, ವಿವೋ Y17 ಇದು ಮೊಬೈಲು. ಇದನ್ನ ಕೋಟಿಂಗ್ ಮಾಡಿ ನಾನು ಮಾಡ್ತೇವೆ. ಸೊ ನಮ್ಮ ಮುಂದೆನೇ ಈಗ ಕೋಟಿಂಗ್ ಮಾಡಿ ತೋರಿಸ್ತಾರೆ ಅಂತೆ. ನಾರ್ಮಲ್ ಮೊಬೈಲ್ ನ ವಾಟರ್ ಪ್ರೂಫ್ ಮಾಡ್ತಿದ್ದಾರೆ. ಸೊ ಇದು ಬಂದು ಡಿಜಿಟಲ್ ಮಾಡೆಲ್ ಮಿಷನ್ ಇದು. ಓಕೆ, ಇದು ಬಂದು ಡಿಜಿಟಲ್ ಮಾಡೆಲ್ ಮಿಷನ್ ಅಂತೆ, ಮೊಬೈಲ್ ಕೋಟಿಂಗ್ ಮಾಡೋ ಮಿಷನ್ ಇದು. ಓಕೆ, ಸೊ ಮಿಷನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಮೊಬೈಲ್ ವಾಟರ್ ಪ್ರೂಫ್ ಆದಮೇಲೆ ಯಾವ ರೀತಿ ಬೈ ಮಾಡೋದು ಮತ್ತು ಈ ಮಿಷನಿಂದ ಎಷ್ಟು ಪ್ರಾಫಿಟ್ ಇದೆ, ಪ್ರೈಸ್ ಎಲ್ಲನೂ ಕೂಡ ತಿಳಿಸ್ಕೊಡ್ತಾರೆ. ಮೊದಲು ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವ ರೀತಿ ಮೊಬೈಲ್ ಕೋಟಿಂಗ್ ಮಾಡೋದು, ವಾಟರ್ ಪ್ರೂಫ್ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಆಯಿತಾ. ವಿಡಿಯೋ ಶುರು ಮಾಡೋಣ ಬನ್ನಿ. ಈಗ ಅವರು ಎಲ್ಲ ಪ್ರೊಸೆಸ್ ತಿಳಿಸ್ಕೊಡ್ತಾರೆ ನಿಮಗೆ ಯಾವ ರೀತಿ ವಾಟರ್ ಪ್ರೂಫ್ ಮಾಡೋದಂತ. ಡಿ ಡಸ್ಟಿಂಗ್. ಸೊ ಡಿ ಡಸ್ಟಿಂಗ್ ಅಂದರೆ ಏನಂತ ತಿಳಿಸ್ಕೊಡ್ತೀರಾ? ಅದು ಬಂದು ಮೊಬೈಲ್ನ ಕ್ಲೀನ್ ಮಾಡುವಂಥದ್ದು. ಈ ಧೂಳೆಲ್ಲ ಇರುತ್ತಲ್ವಾ, ಇದು ಆನ್ ಮಾಡಿಕೊಂಡು ಸೊ ಇಲ್ಲಿರೋ ಡಸ್ಟ್ನು ಕೂಡ ರಿಮೂವ್ ಮಾಡಿಬಿಡುತ್ತೆ. ಓಕೆ, ಈ ರೀತಿ ಸ್ಪೀಕರ್ ಡಸ್ಟು ರಿಮೂವ್ ಆಗಿಬಿಡುತ್ತೆ. ಓಕೆ ಸರ್, ಈ ರೀತಿ ರಿಮೂವ್ ಮಾಡಬೇಕು. ಫಸ್ಟ್ ಕ್ಲೀನಿಂಗ್ ಪ್ರೋಸೆಸ್. ಓಕೆ, ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಆದಮೇಲೆ ಇದನ್ನು ಆಫ್ ಮಾಡ್ಕೋಬೇಕು. ಇದನ್ನು ಆಫ್ ಕ್ಲೀನಿಂಗ್ ಆಯ್ತಲ್ವಾ, ಇವಾಗ ಆಫ್ ಮಾಡ್ಬಿಡೋಣ. ಆಫ್ ಮಾಡಿ ನೆಕ್ಸ್ಟ್ ಬಂದು ಕೋಟಿಂಗ್ಗೆ ಸ್ಟಾರ್ಟ್ ಮಾಡೋಣ. ಓಕೆ, ಕೋಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಇವಾಗ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಓಕೆ, ಇವಾಗ ನಾವು ಡಿ ಡಸ್ಟಿಂಗು ಡಸ್ಟ್ ರಿಮೂವ್ ಮಾಡಿದ್ನ ಸೊ ನೋಡ್ಕೊಂಡಿವಿ. ನೆಕ್ಸ್ಟ್ ಬಂದು ಇದು ನ್ಯಾನೋ ಸೊಲ್ಯೂಷನ್ ಅಂತ ಕೋಟಿಂಗ್ ಆಗೋ ಲಿಕ್ವಿಡ್ ನ್ಯಾನೋ ಸೊಲ್ಯೂಷನ್ ಅಂತೇಳಿ. ಸೊ ಅದರಲ್ಲಿ ಇದರ 2 ml ಹಾಕಬೇಕು, 2 ml. ಈಗ ಇದನ್ನ ಲಿಕ್ವಿಡ್ನ ಇವು ಎರಡಕ್ಕೂ 2 ml ಹಾಕಬೇಕು. ಸೊ ಹಾಕಿ ತೋರಿಸಿ. ಸೊಲ್ಯೂಷನ್ ಇವಾಗ ಹಾಕ್ತಾ ಇದ್ದೀನಿ. ಓಕೆ, ಈಗ ಲಿಕ್ವಿಡ್ನ ಇದಕ್ಕೆ ಹಾಕ್ತಿದ್ದಾರೆ ಮಿಷನ್ಗೆ. ಸೊ ಈ ರೀತಿ 2 ml ಹಾಕಬೇಕಾ? ಇದರಲ್ಲಿ 2 ml, ಅದರಲ್ಲಿ 2 ml. ಓಕೆ, ಓಕೆ, ಈ ರೀತಿ ಹಾಕಬೇಕು. ಸೊ ಸೊಲ್ಯೂಷನ್ ಹಾಕಿದ್ದೀವಿ 2 ml. ಓಕೆ, ಸೊ ಅದ್ರ ನಂತರ ಇದ್ರ ಡೋರ್ನ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಅದು 2 ಕಡೆ ಸೊಲ್ಯೂಷನ್ ಹಾಕಿದ್ದೀವಿ. ಓಕೆ, ಇವಾಗ ನಾವು ಮಿಷಿನ್ ಒಳಗಡೆ ಮೊಬೈಲ್ನ ಇಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸಿಮ್ ಡೋರ್ ಕೂಡ ಇಡ್ತಾ ಇದ್ದೀನಿ. ಲಾಕ್ ಇರುತ್ತಲ್ವಾ? ಈ ಲಾಕ್ನ ಈ ರೀತಿ ಲಾಕ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಇದೆಲ್ಲ ಆದಮೇಲೆ ನೆಕ್ಸ್ಟ್ ಕೋಟಿಂಗ್ ಸ್ವಿಚ್ ಆನ್ ಮಾಡ್ತೀನಿ. ಓಕೆ, ಕೋಟಿಂಗ್ ಸ್ವಿಚ್ನ ನೋಡಿ ಸರ್, ಇದು 2 ಕಡೆ ಲಿಕ್ವಿಡ್ ಹಾಕಿದ್ದೀವಲ್ಲ. ಸೊ ಇಲ್ಲಿಂದ 5 ಸೆಕೆಂಡ್, ಇಲ್ಲಿಂದ 5 ಸೆಕೆಂಡ್ ಅದು ಕಂಪ್ರೆಸ್ ಆಗ್ತಾ ಇರುತ್ತೆ. ಓಕೆ, ಈ ರೀತಿ 5 ಸೆಕೆಂಡ್ ಸೆಟ್ ಮಾಡಬೇಕಾ ನಾವು? ಏನು ಬೇಡ, ಅದು ಆಟೋಮೆಟಿಕ್ ಟೈಮರ್ ಸೆಟ್ ಮಾಡಿ ಇಟ್ಟಿರ್ತೀನಿ. ಓಕೆ, ಸೊ ಅದಾದ ನಂತರ ಇದು ಕಂಪ್ಲೀಟ್ ಖಾಲಿ ಆಗ್ಬಿಡುತ್ತೆ. ನೀವು ಕೋಟಿಂಗ್ ಅದು ಗ್ಯಾಸ್ ಬರೋದು ಆಫ್ ಆಗುತ್ತೆ. ಟೋಟಲ್ ಕಂಪ್ಲೀಟ್ ಖಾಲಿ ಆದಾಗ ಆಫ್ ಮಾಡಿ ಆಮೇಲೆ ನೆಕ್ಸ್ಟಿಗೆ ತೋರಿಸ್ಕೊಡ್ತೀನಿ. ಓಕೆ, ಇವಾಗ ಕಂಪ್ಲೀಟ್ ಆಗಿದೆ. ಓಕೆ, ಇದು ಟೋಟಲ್ ಆಗಿ 2 ml ಹಾಕಿದ್ದೀವಲ್ಲ, ಟೋಟಲ್ ಮೊಬೈಲ್ನ ಕೋಟಿಂಗ್ ಆಗಿದೆ. ಇವಾಗ ಸ್ವಿಚ್ನ ಆಫ್ ಮಾಡ್ಕೋಬೇಕು. ಕೋಟಿಂಗ್ ಸ್ವಿಚ್ನ ಆನ್ ಮಾಡಿರ್ತಾರಲ್ವಾ, ಅದನ್ನ ಆಫ್ ಮಾಡ್ಕೋಬೇಕು. ಹೌದು, ಆಫ್ ಆಯಿತು. ಸೊ ಇವಾಗ ಮೊಬೈಲ್ ಕೋಟಿಂಗ್ ಆಗಿದೆಯಾ? ಕೋಟಿಂಗ್ ಆಗಿದೆ. ಓಕೆ, ಇವಾಗ ಮೊಬೈಲ್ ಕಂಪ್ಲೀಟ್ ಫುಲ್ ಕೋಟಿಂಗ್ ಆಗಿದೆ. ಇವಾಗ ಡ್ರೈಯರಲ್ಲಿ ಸೆಟ್ ಮಾಡ್ತಾ ಇದ್ದೀವಿ. ಡ್ರೈಯರಲ್ಲಿ ಇಡಬೇಕು. ಓಕೆ, ಸೊ ಡ್ರೈಯರ್ ಇಲ್ಲಿ ಇಟ್ಟ ಮೇಲೆ ಯಾವ ಬಟನ್ ಆನ್ ಮಾಡ್ಕೋಬೇಕು? ಈ ಬಟನ್ ಇರುತ್ತೆ. ಓಕೆ, ಫಸ್ಟ್ ಬಟನ್ ಆನ್ ಮಾಡ್ಕೊ. ಫಸ್ಟ್ ಬಟನ್ ಆನ್ ಮಾಡಿಕೊಂಡ್ರೆ ಇಲ್ಲಿ ಮೀಟರು, ಟೆಂಪ್ರೇಚರ್ ಮೀಟರ್ ಇರುತ್ತೆ. 45 45 ಬಂದಾಗ ಆಟೋಮೆಟಿಕ್ ಸೆಟ್ ಮಾಡಬೇಕಾ? ಆಟೋಮೆಟಿಕ್ ಇರುತ್ತಲ್ಲ. ಓಕೆ, ಅದನ್ನು ಕೂಡ ಆಟೋಮೆಟಿಕ್ ಇರುತ್ತೆ. ಹೌದು.
ನೋಡಿ 45 ಬಂದಾಗ ಆಟೋಮೆಟಿಕ್ ಆಫ್ ಆಗುತ್ತೆ, ಆಫ್ ಆಗ್ಬಿಡುತ್ತೆ. ಓಕೆ. ಕೋಟಿಂಗ್ ಕಂಪ್ಲೀಟ್ ಆಯ್ತು ಇವಾಗ. ಓಕೆ. ಸೊ ಇವಾಗ ಕೋಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತಲ್ಲ, ನೆಕ್ಸ್ಟ್ ಇವಾಗ ಏನು ಮಾಡಬೇಕು? ನೆಕ್ಸ್ಟ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸರ್. ಡ್ರೈಯರ್ ಆದಮೇಲೆ, ಓಕೆ, ಡ್ರೈ ಆದಮೇಲೆ ಈ ರೀತಿ ಈ IP ವಾಟರಲ್ಲಿ, ಸೊ ಅದು IP ವಾಟರು. ಸೊ ಇವಾಗ ಇದನ್ನು ಕ್ಲೀನ್ ಮಾಡ್ಕೋಬೇಕು ನಮ್ಮ ಮೊಬೈಲ್ನ. ಸೊ ಈ ರೀತಿ. ಸೊ ಇವಾಗ ಕೋಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತಲ್ವಾ, ವಾಟರ್ ಟೆಸ್ಟ್ ಮಾಡಿ ನೋಡೋಣ ಮೊಬೈಲ್ನ. ಓಕೆ ಸರ್, ಮಾಡೋಣ. ಸೊ ಈಗ ಬನ್ನಿ ಮೊಬೈಲ್ನ ವಾಟರ್ ಟೆಸ್ಟ್ ಮಾಡಿ ನೋಡೋಣ. ಸೊ ಇವಾಗ ಕೋಟಿಂಗ್ ಎಲ್ಲ ಆದಮೇಲೆ ನಮ್ಮ ಮೊಬೈಲ್ನ ಟರ್ನ್ ಆನ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಮೊಬೈಲ್ ಕೋಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಅಂತ ನೀವು ಹೇಳಿದ್ರಲ್ವಾ, ಈಗ ನಮ್ಗೆ ವಾಟರ್ ಟೆಸ್ಟ್ ಮಾಡಿ ತೋರಿಸ್ತೀನಿ ಅಂತಿದ್ರೆ ನಮ್ಮ ಮೊಬೈಲ್ ಕೂಡ ಆನ್ ಆಗಿದೆ ಇವಾಗ. ಸೊ ಈಗ ಇದನ್ನ ವಾಟರ್, ಸೊ ಇದು ರಿಯಲ್ ನೀರೇ ಆಯ್ತಾ? ತುಂಬಾ ಜನ ಏನ್ ಅನ್ಕೊಳ್ತಾರೆ, ಫೇಕ್ ಅನ್ಕೊಳ್ತಾರೆ. ಸೊ ಹಾಗಾಗಿ ಇದನ್ನ ನೀವು ಕುಡಿದು ತೋರಿಸಿ. ಸೊ ಅವ್ರು ನೋಡ್ತಿರ್ಬೋದು, ನೀರನ್ನ ಕುಡಿದು ಕೂಡ ತೋರಿಸಿದ್ರು, ಇದು ರಿಯಲ್ ನೀರು ಆಯ್ತಾ, ಯಾವುದೇ ರೀತಿ ಫೇಕ್ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ನಾವು. ಸೊ ಈಗ ಮೊಬೈಲ್ನ ಇದ್ರ ಬಾಕ್ಸ್ ಒಳಗಿಟ್ಟು ನೀರನ್ನು ಹಾಕ್ತಾರೆ ಆಯ್ತಾ. ಸೊ ನೀರು ಹಾಕಿ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ. ಸೊ ಇವಾಗ ನೋಡ್ತಿರ್ಬೋದು, ನೀರನ್ನು ಹಾಕ್ತಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಮೊಬೈಲ್ ಮೇಲೆಲ್ಲ ನೀರಿದೆ ಇವಾಗ. ಓಕೆ ಸರಿ, ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಆಗಿದೆ ನಮ್ಮ ಮೊಬೈಲ್. ಸರಿ, ಸೊ ಇವಾಗ ವಾಟರ್ ಪ್ರೂಫ್ ಮಾಡಿ ನಮಗೂ ಕೂಡ ತೋರಿಸಿದ್ರು. ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಏನು ಬಿಸ್ನೆಸ್ಸು, ಯಾವ ರೀತಿ ಮಾಡ್ತಾರೆ ಮತ್ತು ಇದನ್ನು ಎಲ್ಲಿ ಸೇಲ್ ಮಾಡ್ತೀರಾ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ. ಬೆಲೆ ಎಷ್ಟಾಗುತ್ತೆ? ಇದು ಬಂದು 70,000 ಆಗುತ್ತೆ ಸರ್. ಓಕೆ, 70,000 rupees ಆಗುತ್ತೆ ಈ ಮೆಷಿನ್. ಸೊ ನಮ್ಮ ವೀಕ್ಷಕರಿಗೆ ಏನು ಡಿಸ್ಕೌಂಟ್ ಕೊಡ್ತೀವಿ? 5,000 ಡಿಸ್ಕೌಂಟ್. 5,000 ಡಿಸ್ಕೌಂಟ್ ಅಂದರೆ 65,000 ಸಿಗುತ್ತೆ. ನಮ್ಮ ವೀಕ್ಷಕರು ಯೂಟ್ಯೂಬ್ ನೋಡಿ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ 5,000 rupees ಡಿಸ್ಕೌಂಟ್ ಆಗುತ್ತೆ ಆಯ್ತಾ. ಸೊ ಅದ್ರ ಜೊತೆಗೆ 100 ml ಫ್ರೀ ಕೊಡ್ತೀನಿ. ಸೊ ಇಲ್ಲಿ 100 ml ಲಿಕ್ವಿಡ್ ಅನ್ನ ಕೂಡ ಫ್ರೀ ಅನ್ನ ಕೊಡ್ತಿದ್ದಾರೆ ನಿಮಗೆ, ಮಿಷಿನ್ ಜೊತೆನೆ ಕೊಡ್ತಿರಲ್ವಾ ಇದನ್ನ? ಓಕೆ, 100 ml ಲಿಕ್ವಿಡ್ ಕೂಡ ಫ್ರೀ ಕೊಡ್ತಾರೆ ನಿಮಗೆ. ಇಲ್ಲಿ ಕೇಳ್ಬೋದು ನಮ್ಮನ್ನ, ಈ ಮಿಷನ್ನಿಂದ ನಮ್ಗೇನು ಪ್ರಾಫಿಟ್ ಆಗುತ್ತೆ, ಡೈಲಿ ನಾವು ಎಷ್ಟು ದುಡ್ಡು ಅರ್ನ್ ಮಾಡ್ಬೋದು ಅಂತ ಕೇಳೋದಾದ್ರೆ, ಸೊ ನೀವು ಈ ಮಿಷನ್ನಿಂದ ದಿನಕ್ಕೆ 2,000 ಇಂದ 3,000ವರೆಗೂ ದುಡ್ಡು ಅರ್ನ್ ಮಾಡ್ಬೋದು. ಸೊ ಮತ್ತು ನಿಮಗೆ ಈ ಮಿಷನ್ನಲ್ಲಿ ಮತ್ತು ನೀವು ಒಂದು ಮೊಬೈಲ್ ಕೋಟಿಂಗಿಗೆ 500 ರೂಪಾಯಿ ಚಾರ್ಜ್ ಮಾಡಿದರೆ ನಿಮ್ಮ ಖರ್ಚಾಗೋದು ಕೇವಲ 50 ರೂಪಾಯಿ ಖರ್ಚಾಗುತ್ತೆ ಆಯಿತಾ. 50 ರೂಪೀಸ್ ಖರ್ಚಾದರೂ ಕೂಡ ನಿಮಗೆ 450 ರೂಪೀಸ್ ಪ್ರಾಫಿಟ್ ಆಗುತ್ತೆ. 450 ರೂಪಾಯಿ ಉಳಿಯುತ್ತೆ ಆಯಿತಾ. ಒಂದು ಮೊಬೈಲ್ಗೆ ನಿಮಗೆ 450 ರೂಪೀಸ್ ಉಳಿಯುತ್ತೆ. ಸೊ ದಿನಕ್ಕೆ ನೀವೊಂದು 4 ಮೊಬೈಲ್ ಮಾಡಿದ್ರು ಕೂಡ ಒಂದು ಒಳ್ಳೆಯ ಪ್ರಾಫಿಟ್ ಇದೆ ಆಯಿತಾ. ಸೊ ಈ ಬಿಸ್ನೆಸ್ ನಿಮ್ಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಿಷನನ್ನು ಬೈ ಮಾಡ್ಬೋದು. ಬಗ್ಗೆ ತಿಳಿಸ್ಕೊಡ್ತೀರಾ ಸ್ವಲ್ಪ? ವ್ಯಾರಂಟಿ ಅದನ್ನೆಲ್ಲ? 1 ವರ್ಷ ವಾರಂಟಿ ಇರುತ್ತೆ ಸರ್. ಓಕೆ, ಇದು 1 year ವ್ಯಾರಂಟಿ ಇರುತ್ತಂತೆ ಮಿಷನ್. ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನಾವು ಬಂದು ರೆಡಿ ಮಾಡಿಕೊಡ್ತೀವಿ. ಓಕೆ, ಅದು ಮಿಷನ್ ಎಲ್ಲಿರುತ್ತೋ ಅಲ್ಲೇ ಹೋಗಿ ರೆಡಿ ಮಾಡ್ಕೊಡ್ತಾರೆ ಅಂತ ಆಯ್ತಾ ಇವರು. ಸೊ ನೀವು ಬೇರೆ ಊರಲ್ಲಿದ್ದು ಇವ್ರಿಗೆ ಕಾಲ್ ಮಾಡಿದ್ರೆ ನೀವೇ ಹೋಗ್ತೀರಾ ಅಥವಾ ನಮ್ಮ ಇದ್ದಾರೆ, ನಮ್ಮ ಟೀಮ್ ಇದೆ. ಓಕೆ, ಇವ್ರ ಟೀಮ್ ಕಡೆಯಿಂದ ಬಂದು ನಿಮಗೆ ಮಿಷನ್ ಇದ್ದ ಜಾಗದಲ್ಲೇ ರಿಪೇರಿ ಮಾಡಿಕೊಟ್ಟು ಹೋಗ್ತಾರೆ. ಓಕೆ ಓಕೆ ಸರ್. ಸೊ ಈಗ ನಿಮ್ಮ ಶಾಪ್ ಡೀಟೇಲ್ಸ್ ತಿಳಿಸ್ಕೊಡಿ. ನಮ್ದು ಬಂದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ ಸರ್. ಓಕೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಡ್ರೆಸ್ ಇರ್ಬೋದು, ಇವ್ರ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು. ಸೊ ಮತ್ತು ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಿರ್ಬೋದು ನೀವು, ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಆಯಿತಾ. ಸೊ ಅಲ್ಲಿಂದ ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಮಿಷನ್ ಬಗ್ಗೆ ತಿಳ್ಕೊಬೋದು. ಸೊ ಆಯಿತು. ಸೊ ಮತ್ತೆ ಇದರಲ್ಲಿ ಏನೇನೆಲ್ಲ ಮಾಡ್ಬೋದು? ಬರೀ ಮೊಬೈಲ್ ಕೋಟಿಂಗ್ ಅಷ್ಟೇ ಅಲ್ವಾ? ಅಷ್ಟೇ. ಸೊ ಈ ಮಿಷನ್ ಅಲ್ಲಿ ಬರೀ ಮೊಬೈಲ್ ಕೋಟಿಂಗ್ ಮಾಡಕ್ಕೆ ಅಷ್ಟೇ ಆಗುತ್ತೆ. ಓಕೆ, ಕೋಟಿಂಗ್ ಮಾಡ್ಕೊಟ್ಟಿದ್ರಲ್ವಾ, ಎಷ್ಟು ವರ್ಷ ವ್ಯಾರಂಟಿ ಬರುತ್ತೆ ನಮ್ಮ ಮೊಬೈಲ್? 2 years ಬರುತ್ತೆ ಸರ್, 2 ವರ್ಷ. ಓಕೆ, ಸೊ 2 years ವರೆಗೂ ನಮ್ಮ ಮೊಬೈಲ್ ವ್ಯಾರಂಟಿ ಇರುತ್ತೆ ಆಯ್ತಾ. ವಾಟರ್ ಪ್ರೂಫ್ ಆಗಿರುತ್ತೆ 2 years ವರೆಗೂ. ಓಕೆ ಸರ್, ನೋಡ್ಕೊಂಬಂದ್ರಲ್ವಾ ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಸೊ ಥ್ಯಾಂಕ್ಸ್ ಪ್ರಕಾಶ್ ಸರ್ ಅವರೇ, ನಮ್ಮ ವೀಕ್ಷಕರಿಗೆ ಇಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಕ್ಕೆ. ಸೊ ಆಯಿತು, ಇವ್ರ ಲಿಂಕನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಡ್ರೆಸ್ ಇರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತೀನಿ. ಸೊ ಅಷ್ಟನ್ನೇ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಿಸ್ನೆಸ್ ಎಲ್ಲ ಯಾರು ಇಂಟ್ರೆಸ್ಟ್ ಇದೆಯೋ ಅವ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಆಯ್ತಾ ಇವ್ರನ್ನ. ಸೊ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.